ಹಾಯ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರುತೀಸ್ ಕಿಚನ್ ಆ್ಯಂಡ್ ಲೈಫ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೈ ಪ್ರೋಟೀನ್ ಸ್ಪೌಟ್ ಸಲಾಡ್ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ಒಂದು ಸೌತೆಕಾಯಿನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಎತ್ತಿಟ್ಕೋಬೇಕು. ಅದೇ ರೀತಿ ಒಂದು ಸೌತೆಕಾಯಿನ ತೊಗೊಂಡ್ಬಿಟ್ಟು ಅದರಲ್ಲೂ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಎತ್ತಿಕೋಗಬೇಕು. ಹೈ ಪ್ರೋಟೀನ್ ಸಲಾಡ್ ಯಾರಿಗೆಲ್ಲ ಇಷ್ಟ ಆಗಲ್ಲ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಅದರಲ್ಲೂ ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೌತೆಕಾಯಲ್ಲಿ ಮಧ್ಯೆ ತಿರುಳೆಲ್ಲ ತೆಗೆದು ಕಟ್ ಮಾಡಿ ಇಟ್ಕೋಬೇಕು. ಮಧ್ಯೆ ತಿರುಳಿದ್ರೆ ಏನಾಗುತ್ತಪ್ಪ ಅಂತೇಳಿದ್ರೆ ಸೌತೆಕಾಯಿ ಸಲಾಡ್ ಮಾಡಿರೋದು ಬೇಗನೆ ನೀರಿನ ಅಂಶನ ಬಿಟ್ಕೊಳ್ಳುತ್ತೆ. ಹಾಗಾಗಿ ಮಧ್ಯೆ ತಿರುಳನ್ನು ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ಈ ಸಮ್ಮರಿಗಂತೂ ಸಲಾಡ್, ಹೆಲ್ದಿ ಸಲಾಡ್, ವೆಜಿಟೇಬಲ್ ಹೆಲ್ದಿ ಸಲಾಡ್ ವೆಜಿಟೇಬಲ್ಸ್ ಎಲ್ಲ ರೆಡಿ ಆದಮೇಲೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ರಿ. ಅದಕ್ಕೆ ಮೊಳಕೆ ಕಟ್ಟಿರುವಂತಹ ಹೆಸ್ರು ಕಾಳನ್ನ ಹಾಕ್ತಾಯಿದ್ದೀನಿ, ಒಂದು ಬೌಲಷ್ಟು. ನಂತರ ಅದಕ್ಕೆ ತುರಿದಿಟ್ಕೊಂಡಿರುವಂತಹ ಸೌತೆಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದೇ ರೀತಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಆನಿಯನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ಕಾಯು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಕೆಲವೊಬ್ಬರು ಯೂಸ್ ಮಾಡೋದಿಲ್ಲ, ಅವ್ರು ಸ್ಕಿಪ್ ಮಾಡಿ. ನಂತರ ಕೊತ್ತಂಬರಿ ಸೊಪ್ಪು, ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ಸ್ವಲ್ಪ ಕರೆದಿಟ್ಕೊಂಡಿರುವ ಕಡಲೆ ಬೀಜನ ಆ್ಯಡ್ ಮಾಡ್ತಾಯಿದ್ದೀನಿ. ಬೇಕು ಅನ್ನೋರು ಹಾಕ್ಕೊಳ್ಳಿ, ಬೇಡ ಅನ್ನೋ ಸ್ಕಿಪ್ ಮಾಡಿ. ಸ್ವಲ್ಪ ಟೇಸ್ಟಿಗೆ ಲೆಮನ್, ಸ್ವಲ್ಪ ನಿಂಬೆಹಣ್ಣ ಹಿಂಡ್ತಾಯಿದ್ದೀನಿ. ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಳ್ಳಿ. ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಂತರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಮಿಕ್ಸ್ ಮಾಡಿದ್ರೆ ಹೈ ಪ್ರೋಟೀನ್ ಸಲಾಡ್ ರೆಡಿಯಾಗಿರುತ್ತೆ. ಸೊ ಯಾರೆಲ್ಲ ಈ ಸಲಾಡನ್ನ ತಿಂದಿಲ್ವೋ ಸೊ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸೊ ನಮ್ಮ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರ ಅವರು. ತುಂಬಾ ಚೆನ್ನಾಗಿರುತ್ತೆ, ಎಲ್ಲರೂ ಟ್ರೈ ಮಾಡಿ. ಥ್ಯಾಂಕ್ ಯು.